ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಿಎಫ್ ಖಾತೆದಾರರಿಗೆ ಇಪಿಎಫ್ಒ ಮಹತ್ವದ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಬಹುನಿರೀಕ್ಷಿತ ಕ್ಷಣ ಕೊನೆಗೂ ಬಂದಿದ್ದು. ಜುಲೈ 15ರಿಂದ ಹೊಸ ವ್ಯವಸ್ಥೆಯ ಮೂಲಕ 34 ಕೋಟಿ ಖಾತೆಗಳಿಗೆ %8.25 ಬಡ್ಡಿ ಅಂದರೆ ಒಟ್ಟು 1.44 ಲಕ್ಷ ಕೋಟಿ ಜಮಾ ಮಾಡಲಾಗುವುದು ಎಂದು ಇಪಿಎಫ್ಒ ಘೋಷಿಸಿದೆ. ಹೆಚ್ಚುವರಿಯಾಗಿ ಪ್ರಮುಖ ಸುದ್ದಿ ಅಂದರೆ ಪಿಎಫ್ ಸಂಬಂಧಿತ ಸೇವೆಗಳನ್ನು ಸುಲಭ ಮತ್ತು ವೇಗವಾಗಿ ನೀಡುವ ಸಲುವಾಗಿ ಹೊಸ ಕೇಂದ್ರೀಕೃತ ಐಟಿ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿದೆ. ಇದು ದೇಶದಾದ್ಯಂತ ಪಿಎಫ್ ಖಾತೆ ಡೇಟಾವನ್ನ ಒಂದೇ ಕೇಂದ್ರೀಕೃತ ಡೇಟಾಬೇಸ್ನಲ್ಲಿ ಇರಿಸಲು ಅನುವು ಮಾಡಿಕೊಡುತ್ತೆ. ಇದರಿಂದ ಸದಸ್ಯರು ಯಾವುದೇ ಇಪಿಎಫ್ಒ ಕಚೇರಿಯಿಂದ ತಮ್ಮ ಸೇವೆಗಳನ್ನ ಪಡೆಯಬಹುದು. ಈಗ ಪಿಎಫ್ ಬ್ಯಾಲೆನ್ಸ್, ಕ್ಲೈಮ್ ಸ್ಥಿತಿ, ಸರ್ವಿಸ್ ರೆಕಾರ್ಡ್ ಮತ್ತು ಪೆನ್ಷನ್ ಸೇರಿದ ಹಾಗೆ ಎಲ್ಲ ಮಾಹಿತಿ ಒಂದೇ ಪೋರ್ಟಲ್ನಲ್ಲಿ ಸುಲಭವಾಗಿ ಲಭ್ಯ ಇರುತ್ತೆ. ಕ್ಲೈಮ್ ಮಾಡುವ ಮುನ್ನವೇ ಸಿಸ್ಟಮ್ ತಪ್ಪುಗಳ ಬಗ್ಗೆ ಮುಂಚಿತವಾಗಿ ತಿಳಿಸುತ್ತೆ. ಇದರಿಂದ ಕ್ಲೈಮ್ ತಿರಸ್ಕರಣೆಗಳು ಕಡಿಮೆಯಾಗುತ್ತೆ. ಹೊಸ ಸಿಸ್ಟಮ್ನಲ್ಲಿ ಪಿಎಫ್ ಹಣವನ್ನ ವಿಡ್ರಾ ಮಾಡೋದು ಇನ್ನೂ ಸುಲಭ. ಹೊಸ ವ್ಯವಸ್ಥೆಯಲ್ಲಿ ಕ್ಲೈಮ್ ಸಲ್ಲಿಸುವ ಮುನ್ನವೇ ಸಿಸ್ಟಮ್ ಡಾಕ್ಯುಮೆಂಟ್ಗಳಲ್ಲಿ ಅಥವಾ ಮಾಹಿತಿಯಲ್ಲಿ ಇರುವ ಕೊರತೆಯನ್ನು ಗುರುತಿಸಿ ತಿಳಿಸುತ್ತೆ. ಜೊತೆಗೆ ಸದಸ್ಯರು ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಹಣ ತೆಗೆಯಲು ಅರ್ಹರಿದ್ದಾರೆ ಅಂತ ಕೂಡ ನೋಡಬಹುದು. ಇದರಿಂದ ತಪ್ಪಾದ ಮೊತ್ತ ಕ್ಲೈಮ್ ಮಾಡೋದು ಮತ್ತು ಅದು ತಿರಸ್ಕೃತವಾಗುವ ಸಾಧ್ಯತೆ ಬಹಳ ಕಡಿಮೆ. ಹಾಗಾದ್ರೆ ಪಿಎಫ್ ಕ್ಲೈಮ್ಗೆ ಸಂಬಂಧಿಸಿದ ನಿಯಮಗಳೇನು ನೋಡೋದಾದ್ರೆ, ಇಪಿಎಫ್ಒ ಆಟೋ ಕ್ಲೈಮ್ ಸೆಟಲ್ಮೆಂಟ್ ಮಿತಿಯನ್ನು ಸಹ ಹೆಚ್ಚಿಸಿದೆ. ಈಗ ಪೂರ್ಣವಾಗಿ ಕೆವೈಸಿ ವೆರಿಫೈಡ್ ಖಾತೆಗಳಲ್ಲಿ 5 ಲಕ್ಷ ರೂಪಾಯಿವರೆಗೂ ಅಡ್ವಾನ್ಸ್ ಕ್ಲೈಮ್ಗಳು ಸ್ವಯಂ ಅನುಮೋದನೆಯಾಗ್ತವೆ. ಹಿಂದೆ ಈ ಮಿತಿ ಕೇವಲ 1 ಲಕ್ಷ ರೂಪಾಯಿ ಮಾತ್ರವಾಗಿತ್ತು. ಕ್ಲೈಮ್ ಸಮಯದಲ್ಲಿ ಹೆಚ್ಚುವರಿ ಮಾಹಿತಿ ಬೇಕಾದಲ್ಲಿ ಇಪಿಎಫ್ಒ ಆನ್ಲೈನ್ನಲ್ಲೇ ಸ್ಪಷ್ಟೀಕರಣ ಕೇಳುತ್ತೆ ಮತ್ತು ಸದಸ್ಯರು ಕೂಡ ಆನ್ಲೈನ್ನಲ್ಲೇ ಉತ್ತರ ನೀಡಬಹುದು. ಇದರಿಂದ ಕಚೇರಿಗೆ ಹೋಗುವ ತೊಂದರೆ ಬಹಳ ಕಡಿಮೆಯಾಗುತ್ತೆ. ಪಿಎಫ್ ಹಣ ತೆಗೆಯುವ 13 ಬೃಹತ್ ನಿಯಮಗಳನ್ನು ಕಡಿಮೆ ಮಾಡಿ ಕೇವಲ 3 ಸುಲಭ ಕ್ಯಾಟಗರಿಗಳಾಗಿ ಬದಲಾಯಿಸಲಾಗಿದೆ. ಸದಸ್ಯರು ಈಗ ತಮ್ಮ ಒಟ್ಟು ಪಿಎಫ್ ಬ್ಯಾಲೆನ್ಸ್ನ 75% ವರೆಗೆ ಹಣವನ್ನು ತೆಗೆಯಬಹುದು. ಜೊತೆಗೆ ಕ್ಲೈಮ್ನಲ್ಲಿ ಯಾವುದೇ ಕೊರತೆ ಇದ್ದಲ್ಲಿ ಅದಕ್ಕೆ ಆನ್ಲೈನ್ನಲ್ಲೇ ಉತ್ತರ ನೀಡಬಹುದು. ಹಣವನ್ನ ಸೆಟಲ್ಮೆಂಟ್ ದಿನವೇ ನೇರವಾಗಿ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದ್ರೆ ಇಪಿಎಫ್ಒ ತನ್ನ ಸೇವೆಗಳನ್ನ ಪೂರ್ಣವಾಗಿ ಡಿಜಿಟಲ್ ಮತ್ತು ವೇಗವಾಗಿ ಮಾಡುವ ಸಲುವಾಗಿ ಸೆಂಟ್ರಲೈಸ್ಡ್ ಐಟಿ ಎನೇಬಲ್ಡ್ ಸರ್ವಿಸಸ್ ಪ್ರಕ್ರಿಯೆಯನ್ನ ಜಾರಿಗೆ ತಂದಿದೆ. ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವೀಯ ಹೇಳುವಂತೆ ಈ ಹೊಸ ವ್ಯವಸ್ಥೆಯಿಂದ ಪಿಎಫ್ ಖಾತೆದಾರರಿಗೆ ಹಲವು ಹೊಸ ಸೇವೆಗಳು ಲಭ್ಯವಾಗುತ್ತೆ. ಹೊಸ ಸಿಸ್ಟಮ್ ಅಡಿಯಲ್ಲಿ ಕ್ಲೈಮ್ ಅನುಮೋದನೆಯಾದ ದಿನವೇ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತೆ. ಜೊತೆಗೆ ಅಂತಿಮ ಪಾವತಿ ಅನುಮೋದನೆಯ ದಿನಾಂಕದವರೆಗೆ ಪಿಎಫ್ ಮೇಲೆ ಬಡ್ಡಿ ಲಭ್ಯ ಇರುತ್ತೆ. ಹಿಂದೆ ಬಡ್ಡಿಯನ್ನ ಕೇವಲ ಹಿಂದಿನ ತಿಂಗಳ ಕೊನೆಯ ದಿನದವರೆಗೆ ಮಾತ್ರ ಲೆಕ್ಕ ಹಾಕಲಾಗ್ತಾ ಇತ್ತು. ಇಪಿಎಫ್ಒ ದೇಶದಾದ್ಯಂತ ಎಲ್ಲಾ ಪಿಎಫ್ ದಾಖಲೆಗಳನ್ನ ಒಂದೇ ಕೇಂದ್ರೀಯ ಡೇಟಾಬೇಸ್ಗೆ ವರ್ಗಾಯಿಸಿದೆ. ಹಿಂದೆ ಪ್ರತಿ ಕಚೇರಿಯದ್ದು ಬೇರೆ ಬೇರೆ ಡೇಟಾಬೇಸ್ ಇತ್ತು ಮತ್ತು ಸದಸ್ಯರು ಆ ಒಂದು ಕಚೇರಿಯನ್ನೇ ಅವಲಂಬಿಸಬೇಕಾಗಿತ್ತು. ಈಗ ಯಾವುದೇ ಅಧಿಕೃತ ಇಪಿಎಫ್ಒ ಕಚೇರಿಯಿಂದ ಸೇವೆಗಳನ್ನು ಪಡೆಯಬಹುದು. ಇಪಿಎಫ್ಒ ತಿಳಿಸಿದಂತೆ ಜುಲೈ 15ರ ಒಳಗೆ ಸುಮಾರು 34 ಕೋಟಿ ಖಾತೆಗಳಿಗೆ 8.25 ಬಡ್ಡಿಯನ್ನ ಜಮಾ ಮಾಡಲಾಗುತ್ತೆ. ಇದರಡಿ ಸುಮಾರು 1.44 ಲಕ್ಷ ಕೋಟಿ ರೂಪಾಯಿ ಬಡ್ಡಿಯನ್ನ ಹೊಸ ಸಿಸ್ಟಮ್ ಮೂಲಕ ಖಾತೆಗಳಿಗೆ ವರ್ಗಾಯಿಸಲಾಗುತ್ತೆ. ಈಗ ಬಡ್ಡಿ ಜಮಾ ಆಗಲು ಅಕ್ಟೋಬರ್-ನವೆಂಬರ್ನವರೆಗೆ ಕಾಯಬೇಕಾಗಿಲ್ಲ. ಇದಲ್ಲದೆ ಉದ್ಯೋಗ ಬದಲಾಯಿಸಿದಾಗ ಪಿಎಫ್ ಸ್ವಯಂಚಾಲಿತವಾಗಿ ಹೊಸ ಉದ್ಯೋಗದಾತರ ಖಾತೆಗೆ ವರ್ಗಾವಣೆಯಾಗುತ್ತೆ ಮತ್ತು ಪಿಂಚಣಿದಾರರು ದೇಶದ ಯಾವುದೇ ಇಪಿಎಫ್ಒ ಕಚೇರಿ ಅಥವಾ ಬ್ಯಾಂಕ್ ಮೂಲಕ ತಮ್ಮ ಸೇವೆಗಳನ್ನು ಪಡೆಯಬಹುದು. ಉದ್ಯೋಗ ಬದಲಾಯಿಸುವ ಕಾರ್ಮಿಕರಿಗೂ ದೊಡ್ಡ ಸೌಲಭ್ಯ ನೀಡಲಾಗಿದೆ. ಈಗ ಆಧಾರ್ ಲಿಂಕ್ ಆಗಿರುವ ಯುಎನ್ ಹೊಂದಿರುವ ಪಿಎಫ್ ಖಾತೆಗಳು ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗುತ್ತೆ. ಇದಕ್ಕೆ ಪ್ರತ್ಯೇಕ ಅರ್ಜಿ ಸಲ್ಲಿಸುವ ಅಥವಾ ಹಳೆಯ ಹೊಸ ಉದ್ಯೋಗದಾತರ ಅನುಮತಿ ಪಡೆಯುವ ಅಗತ್ಯ ಇಲ್ಲ. ಸೇವಾ ಅವಧಿಯು ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗುತ್ತೆ. ಈ ಹೊಸ ವ್ಯವಸ್ಥೆಯ ಲಾಭ ಇಪಿಎಸ್ ಪಿಂಚಣಿದಾರರಿಗೂ ಸಿಗುತ್ತೆ. ಅವರು ಈಗ ದೇಶದ ಯಾವುದೇ ಇಪಿಎಫ್ಒ ಕಚೇರಿಯಲ್ಲಿ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬಹುದು ಮತ್ತು ಇತರ ಸೇವೆಗಳನ್ನು ಪಡೆಯಬಹುದು. ಇದಲ್ಲದೆ ಕೇಂದ್ರೀಕೃತ ಪೆನ್ಷನ್ ಪಾವತಿ ವ್ಯವಸ್ಥೆ ಸಿಪಿಪಿಎಸ್ ಜಾರಿಗೆ ಬಂದಿರುವುದರಿಂದ ಭಾರತದ ಯಾವುದೇ ಬ್ಯಾಂಕ್ನ ಖಾತೆಯಲ್ಲಿ ಪಿಂಚಣಿಯನ್ನ ಪಡೆಯಬಹುದು. ಇನ್ನು ತುರ್ತು ಪರಿಸ್ಥಿತಿಯಲ್ಲಿ ಪಿಎಫ್ ಹಣ ಸಹಾಯಕ್ಕೆ ಬರುತ್ತೆ. ಹೊಸ ಇಪಿಎಫ್ ಸ್ಕೀಮ್ 2026ರಲ್ಲಿ ವಿಡ್ರಾವಲ್ ನಿಯಮಗಳನ್ನ ತುಂಬಾ ಸಿಂಪಲ್ ಕೂಡ ಮಾಡಲಾಗಿದೆ. ಮೊದಲೆಲ್ಲ 16 ಕ್ಯಾಟಗರಿಗಳಿದ್ವು, ಆದ್ರೆ ಈಗ ಅವುಗಳನ್ನ ಕೇವಲ 3 ಪ್ರಮುಖ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ನೀವು ಎಷ್ಟೇ ತುರ್ತು ಪರಿಸ್ಥಿತಿಯಲ್ಲಿದ್ರೂ
ನಿಮ್ಮ ಒಟ್ಟು PF ಬ್ಯಾಲೆನ್ಸ್ ನಲ್ಲಿ ಕನಿಷ್ಠ 25% ಅನ್ನ ಅಕೌಂಟ್ ನಲ್ಲಿ ಉಳಿಸ್ಕೊಳ್ಬೇಕು. ಉಳಿದ 75% ಹಣವನ್ನ ವಿಡ್ರಾ ಮಾಡೋದಕ್ಕೆ ಸಾಧ್ಯ. ಇದನ್ನ ಎಲಿಜಿಬಲ್ ಮೆಂಬರ್ ಬ್ಯಾಲೆನ್ಸ್ ಅಂತ ಕರೆಯಲಾಗುತ್ತೆ. ಅಂದ್ರೆ ನೀವು ಇನ್ನು ಮುಂದೆ ಪೂರ್ತಿ ಹಣವನ್ನ ಖಾಲಿ ಮಾಡಲು ಬರುವುದಿಲ್ಲ. ಭವಿಷ್ಯದ ಭದ್ರತೆಗಾಗಿ 25% ಬ್ಯಾಲೆನ್ಸ್ ಇರಲೇಬೇಕು. ಜೊತೆಗೆ ನೀವು ಹಳೆ ಸ್ಕೀಮ್ ಅಡಿಯಲ್ಲಿ ಎಷ್ಟು ಬಾರಿ ವಿಡ್ರಾ ಮಾಡಿದ್ರು ಆ ಹಳೆ ಲಿಮಿಟ್ಗಳು ಈಗ ಲೆಕ್ಕಕ್ಕೆ ಬರುವುದಿಲ್ಲ. ಹೊಸ ಸ್ಕೀಮ್ ಅಡಿಯಲ್ಲಿ ಹೊಸದಾಗಿ ನಿಮ್ಮ ಲಿಮಿಟ್ ಅಕೌಂಟ್ ಸ್ಟಾರ್ಟ್ ಆಗುತ್ತೆ.